ನಿಮ್ಮ ಹತ್ರ ಏನಾದ್ರೂ 1983 ಅಂತ ಇದ್ದು ಈ ನಾಣ್ಯದಲ್ಲಿ ಕೆಳಗಡೆ ಸ್ಟಾರ್ ಮಿಂಟ್ ಮಾರ್ಕ್ ಇರಬೇಕು, 5 ಪಾಯಿಂಟ್ ನ ಸ್ಟಾರ್ ಇರಬೇಕು, ಅದು ಹೈದರಾಬಾದ್ ಮಿಂಟ್ ನ ಮಾರ್ಕ್. ಆ ಒಂದು ನಾಣ್ಯ ನಿಮ್ಮ ಹತ್ರ ಏನಾದ್ರು ಇತ್ತು ಅಂದ್ರೆ ಜೋಪಾನ ಮಾಡಿಕೊಳ್ಳಿ. ಅದರ ಬೆಲೆ ಸುಮಾರು 50,000 ರೂಪಾಯಿಂದಾನೇ ಶುರುವಾಗುತ್ತೆ. ನಾಣ್ಯ ಎಷ್ಟೇ ಹಳೆದಾಗಿರೋ ಪರವಾಗಿಲ್ಲ, 50,000 ರೂಪಾಯಿ ಅದು ಫಿಕ್ಸ್ ರೇಟು. ಅಥವಾ ಏನಾದ್ರು ಆ ನಾಣ್ಯ ನಿಮ್ಮ ಒಂದು ಅದೃಷ್ಟಕ್ಕೆ ಈ ರೀತಿ ಏನಾದ್ರು UNC ಕಂಡೀಷನ್ ಏನಾದ್ರು ಇತ್ತು ಅಂದ್ರೆ 1,00,000 ರೂಪಾಯಿಗಿಂತ ಹೆಚ್ಚಿನ ಬೆಲೆ ಆ ಒಂದು ನಾಣ್ಯಕ್ಕೆ ಇರುವಂತದ್ದು. ಅಷ್ಟರ ಮಟ್ಟನ ರೇರ್ ಅಂದ್ರೆ ಎಕ್ಸ್ಟ್ರೀಮ್ಲಿ ರೇರ್ ಮಟ್ಟದ ನಾಣ್ಯ. ನಾನು ನಿಮಗೆ ಆ ಒಂದು ನಾಣ್ಯದ ಈ ಫೋಟೋ ಸೇಮ್ ಹೀಗೆ ಇರುತ್ತೆ ಕಾಯಿನು, ನೀವೇನ್ ನೋಡ್ತಾ ಇದ್ರೆ ಇದೇ ರೀತಿ. ಇಲ್ಲಿ ಬಾಂಬೆ ಮಿಂಟ್ ಮೊದಲು ಏನಿರುತ್ತೆ, ಬಾಂಬೆ ಮಿಂಟ್ ಬದಲು ಹೈದರಾಬಾದ್ ಮಿಂಟ್ ಇರುತ್ತೆ, ಡೈಮಂಡ್ ಶೇಪ್ ಬದಲು ಸ್ಟಾರ್ ಮಿಂಟ್ ಮಾರ್ಕ್ ಇರುತ್ತೆ. ಸೊ ಅದಕ್ಕೆ ನಾನು ನಿಮ್ಗೆ ಪ್ರೂಫ್ ತೋರ್ಸೋಣ ಅಂತಾನೆ ಈ ಒಂದು ಪೇಜ್ ಅನ್ನ ಓಪನ್ ಮಾಡ್ಕೊಂಡಿದ್ದೀನಿ. ಈ ಸದ್ಯಕ್ಕೆ ಈ ನಾಣ್ಯವನ್ನ ನಾನು ಪಕ್ಕಕ್ಕೆ ಇಡ್ತೇನೆ. ಸೊ ನೀವು ನೋಡ್ತಾ ಇರ್ಬೋದು ಇಲ್ಲಿ ಅದೇ ಒಂದು ನಾಣ್ಯ ಇರುವಂತದ್ದು. ಸೊ ನೋಡಿ 1983 ಅಂತ ಇದೆ. ಅದಾದ್ಮೇಲೆ ಪಕ್ಕದಲ್ಲಿ ಬೆಲೆನೇ ಕಟ್ಟಕ್ ಆಗೋದಿಲ್ಲ, ಎಕ್ಸ್ಟ್ರೀಮ್ಲಿ ರೇರ್ ಹೈದರಾಬಾದ್ ಮಿಂಟ್ ಮಾರ್ಕ್ ಇದ್ರೆ ಎಕ್ಸ್ಟ್ರೀಮ್ಲಿ ರೇರ್ ಮಟ್ಟದ ನಾಣ್ಯ. ಅದೇ ನೀವು ಏನಾದ್ರೂ ಬಾಂಬೆ ಅಥವಾ ಕಲ್ಕತ್ತಾದ ನಾಣ್ಯಗಳನ್ನ ನೋಡ್ತೀರಾ ಅಂದ್ರೆ ನೀವು ನೋಡ್ತಾ ಇರ್ಬೋದು 50 ಅಥವಾ 40 ರೂಪಾಯಿ ಅಷ್ಟು UNC ಕಂಡೀಷನ್ ಅಲ್ಲಿ, ಶುರುವಾದ್ರೆ 5 ರೂಪಾಯಿಂದ. ನಾನು ನಿಮ್ಗೆ ಇನ್ನೊಂದು ಬುಕ್ ತೋರಿಸ್ತೀನಿ. ಇದು ಸಾಯಿನಾಥ್ ರೆಡ್ಡಪ್ಪ ಅವರ ಕಾಯಿನೇಜ್ ಇಂಡಿಯಾ ಅವರ ಬುಕ್ ನೋಡಿ. ಈ ಒಂದು ಇಂಡಿಯನ್ ಕಾಯಿನೇಜ್ ಬ್ರಿಟಿಷ್ ಇಂಡಿಯಾ. ಸೊ ಇದು ಲೇಟೆಸ್ಟ್ ಎಡಿಷನ್. ಸೊ ಆ ಒಂದು ಬುಕ್ ಅಲ್ಲಿ ಈ ಒಂದು ಇನ್ಫಾರ್ಮೇಶನ್ ಇರುವಂತದ್ದು, ಎಕ್ಸ್ಟ್ರೀಮ್ಲಿ ರೇರ್, ಅದಕ್ಕೆ ಬೆಲೆನೇ ಕಟ್ಟಕ್ಕಾಗಲ್ಲ ಅಂತ. ಸೊ ನಾನು ನಿಮ್ಗೆ ಇನ್ನೊಂದು ಬುಕ್ ತೋರಿಸ್ತೀನಿ, ರಿಪಬ್ಲಿಕ್ ಇಂಡಿಯಾ ಕಾಯಿನ್ ಬುಕ್ ಅಂತ. ಸೊ ಅದರಲ್ಲೂ ಕೂಡ ಈ ₹1 ನಾಣ್ಯಗಳನ್ನ ನೀವು ನೋಡ್ತಾ ಇದ್ದೀರಾ. ಹೌದು, 6 ಗ್ರಾಮ್ ಇರುವಂತದ್ದು ₹1 ಕಾಪರ್ ನಿಕಲ್ ನ ಕಾಯಿನ್. ಇಲ್ಲಿ 1983 ಅಂತ ಇದೆ. ಬಾಂಬೆ ಕಾಮನ್ ಕಾಯಿನು, ಕೋಲ್ಕತ್ತಾ ಕಾಮನ್ ಕಾಯಿನು. ಅದೇ ಹೈದರಾಬಾದ್ ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಮಿಂಟ್ ಮಾರ್ಕ್ ಇತ್ತು ಅಂದ್ರೆ ಶುರು ಎಷ್ಟರಿಂದ ಇದೆ, 50K 50,000 ರೂಪಾಯಿಂದ ಶುರುವಾಗಿರುವಂತದ್ದು. ಅಥವಾ ಈ ಬುಕ್ಕಿನ ಪ್ರಕಾರ ಆದ್ರೆ ಎಕ್ಸ್ಟ್ರೀಮ್ಲಿ ರೇರ್, ನೀವು ಎಷ್ಟನ ಬೆಲೆ ಕಟ್ಬೋದು ಅಂತ, ₹1,00,000 ರೂಪಾಯಿಗಿಂತ ಎಷ್ಟನ ಬೆಲೆ ಕಟ್ಟಿ ಈ ತರ ಸ್ಟಾರ್ ಇತ್ತು ಅಂದ್ರೆ ಟ್ರಿಪಲ್ ಸ್ಟಾರ್ ಇತ್ತು ಅಂದ್ರೆ ಏನರ್ಥ, ಈ ಒಂದು ಸೂಚನೆ ಏನನ್ನು ಕೊಡುತ್ತೆ ಅಂದ್ರೆ ಈ ಕಾಯಿನ್ ಅಲ್ಲಿ, ಈ ಬುಕ್ ಅಲ್ಲಿ ಹೈಲಿ 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 ಎಕ್ಸ್ಟ್ರೀಮ್ಲಿ ರೇರ್ ಅಂತ. ಸೊ ಅದೇ ಒಂದು ಉದ್ದೇಶಕ್ಕೆ ನಾನು ನಿಮ್ಗೆ ಇನ್ನೊಂದು ತೋರಿಸ್ತೀನಿ ನೋಡಿ. ಇಲ್ಲಿ ಕಾಯಿನ ಸ್ಪೆಷಲ್ ಚಿತ್ರಗಳನ್ನ ಕೂಡ ಮುದ್ರಿಸಿರುವಂತದ್ದು. ₹1 693 ಬರುತ್ತು. ನೀವು ನೋಡ್ತಾ ಇರ್ಬೋದು ಇಲ್ಲಿ ಎನ್ಲಾರ್ಜ್ ಇಮೇಜ್ ನೋಡಿ, ಈ ತರ ಇರಬೇಕು ಸ್ಟಾರ್ ಮಿಂಟ್ ಮಾರ್ಕ್. ನೋಡಿಕೊಳ್ಳಿ, ಇದು ತುಂಬಾ ರೇರ್ ಅಂದ್ರೆ ರೇರ್ ಮಟ್ಟದ ಕಾಯಿನ್. ಅದೇ ನೀವು 1983 ಬದಲು 1982 ಅಂತ ಇದ್ದು ಮುಂಬೈ ಮಿಂಟ್ ಮಾರ್ಕ್ ಇರಬೇಕು. ನಾನು ನಿಮ್ಗೆ ಈ ಕಾಯಿನ್ ಅಲ್ಲಿ ತೋರಿಸೋದ್ನಲ್ಲ ನೋಡಿ, ಈ ತರ 1983 ಅಂತ ಇದೆ, ಅದ್ರ ಬದಲು 1982 ಅಂತ ಈ ಕಾಯಿನ್, ಈ ಒಂದೇ ಕಾಯಿನ್ ಅಲ್ಲಿ ಏನಾದ್ರು ಇದ್ದಿದ್ರೆ ಅದ್ರ ಬೆಲೆ ಕೂಡ ನೋಡಿ ಇಲ್ಲಿದೆ. ಇವಾಗಲೇ ನೋಡಿದಿರಾ ಅಂತ ಅನ್ಕೊಂತೀನಿ. ನೋಡಿ 1982 ಎಷ್ಟರಲ್ಲಿ ಶುರುವಾಗ್ತಾ ಇದೆ. ಆ ನಾರ್ಮಲ್ ಕಂಡೀಷನ್ ಇದೆ, ವೆರಿ ಫೈನ್ ಕಂಡೀಷನ್ ಇದ್ರೆ 18,000 ರೂಪಾಯಿ, ಎಕ್ಸ್ಟ್ರಾ ಫೈನ್ ಕಂಡೀಷನ್ ಇದ್ರೆ 30,000 ರೂಪಾಯಿ, UNC ಕಂಡೀಷನ್ ಇದ್ರೆ ಅಂತೂ ಬೆಲೆ ಕಟ್ಟಕ್ಕೆ ಆಗಲ್ಲ ಅಂತ ಹೇಳ್ತಾ ಇದಾರೆ. ಮತ್ತೆ ಈ ಬುಕ್ ಅಲ್ಲಿ ನೋಡೋಣ ನೋಡಿ, 1982 ಬಾಂಬೆ ಮಿಂಟ್ ಮಾರ್ಕ್ ಏನಾದ್ರು ಇತ್ತು ಅಂದ್ರೆ ಶುರುನೇ 35,000 ರೂಪಾಯಿ ಅಂತ ಹೇಳಿದ್ದಾರೆ. ಸೊ ಇದರ ಅರ್ಥ ಎರಡು ಕೂಡ ಈ ಒಂದು ಬುಕ್ ಅನ್ನ ಮನೀಶ್ ಜೈನ್ ಅವರು ಬರೆದಿರುವಂತದ್ದು, ರಿಪಬ್ಲಿಕ್ ಆಫ್ ಇಂಡಿಯಾ ಅಂತ ನೋಡಿ. ಮನೀಶ್ ಜೈನ್ ಅವರು ಬರೆದಿರುವಂತದ್ದು ಈ ಒಂದು ಪುಸ್ತಕವನ್ನ. ಅದೇ ರೀತಿ ಈ ಒಂದು ಪುಸ್ತಕವನ್ನ ಸಾಯಿನಾಥ್ ರೆಡ್ಡಪ್ಪ ಅವರು ಬರೆದಿರುವಂತದ್ದು. ಎರಡು ಕೂಡ ಲೇಟೆಸ್ಟ್ ಎಡಿಷನ್. ಸೊ ಪ್ರೂಫ್ ಸಮೇತ ತೋರಿಸಿದ್ದೀನಿ. ಈ ಒಂದು ನಾಣ್ಯ ಸುಮಾರು ಏನಿಲ್ಲ ಅಂದ್ರು 82ರ ಮುಂಬೈ ಮಿಂಟ್ ನ ಮಾರ್ಕ್ ಆಗಿರ್ಬೇಕು, ಅಥವಾ 83ರ ಹೈದರಾಬಾದ್ ಮಿಂಟ್ ನ ಮಾರ್ಕ್ ಆಗಿರ್ಬೇಕು. ನೋಡಿ ಇದ್ರೆ ತಿಳ್ಕೊಳ್ಳಿ, ₹1,00,000 ರೂಪಾಯಿ ಗ್ಯಾರಂಟಿ ಫಿಕ್ಸ್. ನಿಮ್ಗೆ ಮಾರಬೇಕು ಅನ್ಸಿದ್ರೆ ಬೆಂಗಳೂರಲ್ಲಿ ನಡೆಯುವಂತಹ ಕಾಯಿನ್ ಎಕ್ಸಿಬಿಷನ್ಗೆ ಧಾರಾಳವಾಗಿ ತಗೊಂಡೋಗಿ ಆರಾಮಾಗಿ ಮಾರ್ಬೋದು.